ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಪ್ಪಿ. ವೀಕ್ಷಕರೇ, ಸಕ್ಕರೆ ಕಾಯಿಲೆ ಇರೋರು ಕೆಲವೊಂದು ತರಕಾರಿಗಳನ್ನ ತಿನ್ನಲೇಬಾರದು. ಈ ತರಕಾರಿಗಳು ಡಯಾಬಿಟಿಕ್ ಪೇಷಂಟ್ಸ್ ಪಾಲಿಗೆ ವಿಷ ಇದ್ದ ಹಾಗೆ ಅಂತಾರೆ ತಜ್ಞರು. ಯಾವುದೇ ಕಾರಣಕ್ಕೂ ನಾನು ಈಗ ಹೇಳೋ ತರಕಾರಿಗಳನ್ನ ಶುಗರ್ ಇರೋರು ಮುಟ್ಲೇಬಾರ್ದು. ಹಾಗಾದ್ರೆ ಇನ್ಯಾಕ್ ತಡ? ಸಕ್ಕರೆ ಕಾಯಿಲೆ ಇರೋರಿಗೆ ಯಾವೆಲ್ಲ ತರಕಾರಿಗಳು ಸಿಕ್ಕಾಪಟ್ಟೆ ಡೇಂಜರು, ಬನ್ನಿ ನೋಡ್ತಾ ಹೋಗೋಣ. ತರಕಾರಿಗಳ ವಿಚಾರದಲ್ಲಿ ತುಂಬಾ ಜನಕ್ಕೆ ಒಂದು ಗೊಂದಲ ಇರುತ್ತೆ. ಅದು ಏನಪ್ಪಾ ಅಂದ್ರೆ, ಶುಗರ್ ಇರೋರು ಯಾವ ತರಕಾರಿಗಳನ್ನ ತಿನ್ಬಹುದು, ಯಾವ ತರಕಾರಿಗಳನ್ನ ತಿನ್ನಬಾರ್ದು ಅನ್ನೋದು. ಹೀಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಯಾವ ತರಕಾರಿಗಳನ್ನ ಡಯಾಬಿಟಿಕ್ ಪೇಷಂಟ್ಸ್ ತಿನ್ನಬಾರ್ದು ಅನ್ನೋದನ್ನ, ಜೊತೆಗೆ ಇದರಿಂದ ಏನೆಲ್ಲ ಸೈಡ್ ಎಫೆಕ್ಟ್ಸ್ ಇದೆ ಅನ್ನೋದನ್ನ. ಮೊದಲ ಡೇಂಜರಸ್ ತರಕಾರಿ ಆಲೂಗೆಡ್ಡೆ. ಆಲೂಗೆಡ್ಡೆ ಶುಗರ್ ಇರೋರಿಗೆ ಸಿಕ್ಕಾಪಟ್ಟೆ ಡೇಂಜರು. ಸಕ್ಕರೆ ಕಾಯಿಲೆ ಇರೋರು ಇದರಿಂದ ಆದಷ್ಟು ದೂರ ಇರಿ. ಯಾಕೆ ಅಂದ್ರೆ ಆಲೂಗೆಡ್ಡೆಯಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ. ಇದು ಡಯಾಬಿಟಿಕ್ ಪೇಷಂಟ್ಸ್ಗೆ ಒಳ್ಳೆಯದಲ್ಲ. ಇದರಿಂದ ಶುಗರ್ ಲೆವೆಲ್ ಜಾಸ್ತಿ ಆಗುವಂತಹ ಅಪಾಯ ಇರುತ್ತೆ. ಹೀಗಾಗಿ ನೀವು ಡಯಾಬಿಟಿಕ್ ಪೇಷಂಟ್ ಆಗಿದ್ರೆ ಆಲೂಗೆಡ್ಡೆ ತಿನ್ನೋದಕ್ಕೆ ಹೋಗ್ಬೇಡಿ. ಸೆಕೆಂಡ್ ಡೇಂಜರಸ್ ತರಕಾರಿ ಸ್ವೀಟ್ ಪೊಟ್ಯಾಟೊ ಅಂದ್ರೆ ಸಿಹಿ ಗೆಣಸು. ಈ ಸ್ವೀಟ್ ಪೊಟ್ಯಾಟೊ ಹೆಸರಲ್ಲೇ ಸ್ವೀಟ್ ಅನ್ನೋದಿದೆ. ಇಲ್ಲೇ ಅರ್ಥ ಆಗುತ್ತೆ ಇದರಲ್ಲಿ ಕಾರ್ಬೋಹೈಡ್ರೇಟ್ ಹಾಗೂ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ ಅಂತ. ಇದರಲ್ಲಿ ಗ್ಲೈಸೆಮಿಕ್ ಲೋಡ್ ಜಾಸ್ತಿ ಇರುತ್ತೆ. ಇದು ಒಳ್ಳೆಯದಲ್ಲ. ಹೀಗಾಗಿ ಈ ಸಿಹಿ ಗೆಣಸಿನಿಂದ ಸಕ್ಕರೆ ಕಾಯಿಲೆ ಇರೋರು ದೂರ ಇದ್ರೇನೆ ಒಳ್ಳೆಯದು. ಮೂರನೇ ಡೇಂಜರಸ್ ತರಕಾರಿ ಕ್ಯಾರೆಟ್. ವೀಕ್ಷಕರೇ, ಕ್ಯಾರೆಟ್ ಕೂಡ ಶುಗರ್ ಇರೋರಿಗೆ ಒಳ್ಳೆಯದಲ್ಲ. ಇದರಲ್ಲಿ ನ್ಯಾಚುರಲ್ ಶುಗರ್ ಕಂಟೆಂಟ್ ಹೆಚ್ಚಾಗಿರುತ್ತೆ. ಹೀಗಾಗಿ ನಿಮ್ಗೇನಾದ್ರೂ ಸಕ್ಕರೆ ಕಾಯಿಲೆ ಇದ್ರೆ ಕ್ಯಾರೆಟ್ನಿಂದ ಆದಷ್ಟು ದೂರ ಇರಿ. ನಾಲ್ಕನೇದು ಬೀಟ್ರೂಟ್. ಇದರಲ್ಲಿ ಶುಗರ್ ಕಂಟೆಂಟ್, ಅದೇ ರೀತಿಯಾಗಿ ಕಾರ್ಬೋಹೈಡ್ರೇಟ್ ಅಂಶ ಜಾಸ್ತಿ ಇರುತ್ತೆ. ಇದರಿಂದ ಸಕ್ಕರೆ ಅಂಶ ಹೆಚ್ಚಾಗೋ ಅಪಾಯ ಇದೆ. ಹೀಗಾಗಿ ಬೀಟ್ರೂಟ್ ಅನ್ನು ಕೂಡ ಶುಗರ್ ಇರೋರು ತಿನ್ನೋದಕ್ಕೆ ಹೋಗಬೇಡಿ. ಕೊನೆಯದಾಗಿ ತರಕಾರಿ ಜ್ಯೂಸ್ಗಳು. ವೀಕ್ಷಕರೇ, ತುಂಬಾ ಜನ ಏನ್ ಅನ್ಕೊಳ್ತಾರೆ ಅಂತ ಅಂದ್ರೆ, ಈ ಹಣ್ಣುಗಳು ಬರುತ್ತಲ್ಲ, ಹಣ್ಣುಗಳ ಜ್ಯೂಸ್ ಮಾತ್ರ ಡಯಾಬಿಟಿಕ್ ಇರೋರಿಗೆ ಡೇಂಜರು. ಇದರಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗಿರತ್ತೆ, ಶುಗರ್ ಇರೋರು ಕುಡಿಬಾರ್ದು ಅಂತ. ಆದ್ರೆ ಕೆಲವೊಂದು ತರಕಾರಿಗಳ ಜ್ಯೂಸ್ ಕೂಡ ಒಳ್ಳೇದಲ್ಲ. ಹೀಗಾಗಿ ನೀವು ಹುಷಾರಾಗಿರ್ಬೇಕಾಗತ್ತೆ. ಯಾವ ತರಕಾರಿ ಜ್ಯೂಸನ್ನ ಕುಡಿಬೇಕು, ಯಾವ ತರಕಾರಿ ಜ್ಯೂಸನ್ನ ಕುಡಿಬಾರ್ದು ಅನ್ನೋದ್ರ ಬಗ್ಗೆ ನೀವು ತಿಳ್ಕೋಬೇಕು. ಹಾಗಂತ ಎಲ್ಲ ತರಕಾರಿ ಜ್ಯೂಸ್ಗಳು ಕೂಡ ನಿಮಗೆ ಹಾನಿ ಮಾಡೋದಿಲ್ಲ. ಅದರಲ್ಲೂ ಈ ಹಾಗಲಕಾಯಿ ಇರತ್ತಲ್ಲ, ಇದರ ಜ್ಯೂಸ್ ಶುಗರ್ ಇರೋರಿಗೆ ದಿ ಬೆಸ್ಟ್. ಇದರ ಜೊತೆಗೆ ನೆಲ್ಲಿಕಾಯಿ ಜ್ಯೂಸ್ ಕೂಡ ತುಂಬಾ ಒಳ್ಳೆಯದು. ಇದು ಸಕ್ಕರೆ ಅಂಶವನ್ನ ಕಮ್ಮಿ ಮಾಡೋದಕ್ಕೆ, ಜೊತೆಗೆ ಕಂಟ್ರೋಲ್ ನಲ್ಲಿ ಇರೋದಕ್ಕೆ ಹೆಲ್ಪ್ ಮಾಡ್ತವೆ. ಹೀಗಾಗಿ ಯಾವ ವೆಜಿಟೇಬಲ್ ಜ್ಯೂಸ್ ಅನ್ನ ಕುಡಿಬೇಕು, ಯಾವುದನ್ನ ಕುಡಿಬಾರ್ದು ಅನ್ನೋದ್ರ ಬಗ್ಗೆ ನೀವು ಮೊದಲಿಗೆ ತಿಳ್ಕೊಳ್ಬೇಕಾಗತ್ತೆ. ವೀಕ್ಷಕರೇ, ಈ ಸಕ್ಕರೆ ಕಾಯಿಲೆ ಇರೋರಿಗೆ ಮೊದಲಿಗೆ ಯಾವ ಆಹಾರಗಳನ್ನ ತಿನ್ಬೇಕು, ಯಾವುದು ತಿನ್ನಬಾರ್ದು ಅನ್ನೋದನ್ನ ಮೊದಲಿಗೆ ತಿಳ್ಕೋಬೇಕು. ಎಲ್ಲ ಸಿಕ್ಕ ಬದ್ದಿದ್ದನ್ನೆಲ್ಲ ತಿನ್ನೋದಕ್ಕೆ ಹೋಗಬೇಡಿ. ಫಸ್ಟ್ ನೀವು ಡಾಕ್ಟರ್ ಹತ್ರ ಹೋದಾಗ ನೀವು ಯಾವ ಆಹಾರಗಳು, ಯಾವ ವೆಜಿಟೇಬಲ್, ಯಾವ ಫ್ರೂಟ್ಸ್ಗಳನ್ನ ತಿನ್ನಬೇಕು, ಯಾವುದನ್ನ ತಿನ್ನಬಾರ್ದು ಅನ್ನೋದ್ರ ಬಗ್ಗೆ ಮೊದಲಿಗೆ ನೀವು ಮಾಡಬೇಕಾಗಿದ್ದ ಕೆಲಸ, ತಿಳ್ಕೊಳ್ಳುವಂತಹ ಕೆಲಸವನ್ನ ಮಾಡಬೇಕು. ನಂತರ ನಿಮ್ಮ ಹೆಲ್ತ್ಗೆ ಯಾವುದು ಒಳ್ಳೆಯದು ಅದನ್ನ ಮಾತ್ರ ತಿನ್ನಬೇಕು. ಯಾವುದು ನಿಮ್ಮ ಹೆಲ್ತ್ಗೆ ಒಳ್ಳೆಯದಲ್ಲ ಅದನ್ನ ಮುಟ್ಟೋದಕ್ಕೆ ಹೋಗ್ಬಿಡಿ. ಇವತ್ತು ನಾನು ಹೇಳಿರುವ ಈ ತರಕಾರಿಗಳನ್ನ ಡಯಾಬಿಟಿಕ್ ಪೇಷಂಟ್ಸ್ ಯಾವುದೇ ಕಾರಣಕ್ಕೂ ತಿನ್ಬೇಡಿ. ಏನೂ ಆಗಲ್ಲ, ತಿನ್ ಬಿಡು ಅನ್ನೋರು ನಿಮ್ಮ ಜೀವದ ಮೇಲಿನ ಆಸೆಯನ್ನ ಬಿಟ್ಬಿಡಿ. ಸಿಂಪಲ್. ವೀಕ್ಷಕರೇ, ನೋಡಿದ್ರಲ್ಲ ಸಕ್ಕರೆ ಕಾಯಿಲೆ ಇರೋರು ಯಾವ ತರಕಾರಿಗಳನ್ನ ತಿನ್ನಬಾರ್ದು ಅನ್ನೋದನ್ನ, ಯಾಕೆ ಇದು ಶುಗರ್ ಇರೋರಿಗೆ ಡೇಂಜರು ಅನ್ನೋದನ್ನ. ನೆಗ್ಲಿಜೆನ್ಸಿ ಬೇಡ, ಆರೋಗ್ಯದ ಕಡೆ ಗಮನ ಇರಲಿ. ಇಲ್ಲಿಗೆ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಇದು ಎಲ್ಲರಿಗೂ ಯೂಸ್ಫುಲ್ ಆಗುವಂತಹ ವಿಡಿಯೋ. ಹೀಗಾಗಿ ಆದಷ್ಟು ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೊಂದು ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ನಮಸ್ಕಾರ.